Hi guys, how are you? Welcome to Mahesh Mugdum Knowledge World YouTube channel. Dear students, in today's session, we are discussing poem 1, Grandma Climbs a Tree Summary, written by Ruskin Bond. For your examination point of view, this poem is very important for 4 marks summary. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ಸೆಷನ್ನಲ್ಲಿ ನಾವು ಗ್ರಾಂಡ್ಮಾ ಕ್ಲೈಮ್ಸ್ ಅ ಟ್ರೀ ಅಂತಕ್ಕಂಥ ಪೋಯಮ್ನ ಸಮ್ರಿ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇವೆ. ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ 4 ಅಂಕದ ಪ್ರಶ್ನೆಗೆ ಈ ಒಂದು ಪದ್ಯ ಬಹಳ ಮುಖ್ಯವಾಗಿರ್ತಕ್ಕಂಥ ಪದ್ಯ. ಸೊ ಲೆಟ್ ಅಸ್ ಸ್ಟಾರ್ಟ್. ಗ್ರಾಂಡ್ಮಾ ಕ್ಲೈಮ್ಸ್ ಅ ಟ್ರೀ, a poem written by Ruskin Bond. The poem Grandma Climbs a Tree is a humorous poem written by Ruskin Bond. It describes the poet's grandmother who has the unusual habit of climbing trees. He calls her genius. ಆತ್ಮೀಯ ವಿದ್ಯಾರ್ಥಿಗಳೇ, ಗ್ರ್ಯಾಂಡ್ಮಾ ಕ್ಲೈಮ್ಸ್ ಅ ಟ್ರೀ ಅಂತಕ್ಕಂಥದ್ದು ರಸ್ಕಿನ್ ಬಾಂಡ್ ಅವರು ಬರೆದಿರ್ತಕ್ಕಂಥ ಒಂದು ಪದ್ಯ. ಈ ಪದ್ಯ ಒಂದು ಹಾಸ್ಯಮಯ ಸಾರಾಂಶವನ್ನು ಒಳಗೊಂಡಿರ್ತಕ್ಕಂಥ ಪದ್ಯ. ಈ ಒಂದು ಪದ್ಯದಲ್ಲಿ ರಸ್ಕಿನ್ ಬಾಂಡ್ ಅವರು ತಮ್ಮ ಗ್ರ್ಯಾಂಡ್ ಮದರ್, ತಮ್ಮ ಅಜ್ಜಿಯ ಬಗ್ಗೆ ವಿವರಣೆಯನ್ನು ಕೊಡ್ತಾರೆ. ಅಜ್ಜಿ ಹೇಗೆ ಇದ್ದರು ಅಂತಂದರೆ, ಅವರು ಇತರೆ ಅಜ್ಜಿಗಳ ಹಾಗೆ ಇರಲಿಲ್ಲ. ದ್ಯಾಟ್ ಗ್ರ್ಯಾಂಡ್ಮಾ ವಾಸ್ ಅನ್ಯೂಸ್ವಲ್ ಹ್ಯಾಬಿಟ್. ಅವರಿಗೆ ಒಂದು ವಿಭಿನ್ನವಾಗಿರ್ತಕ್ಕಂತಹ ಒಂದು ಹವ್ಯಾಸ ಇತ್ತು. ಅದೇನಪ್ಪ ಅಂತಂದರೆ ಗಿಡಗಳನ್ನು ಹತ್ತೋದು. ಸೊ ಈ ಕಾರಣದಿಂದ ರಸ್ಕಿನ್ ಬಾಂಡ್ ಅವರು ತಮ್ಮ ಗ್ರ್ಯಾಂಡ್ಮಾಗೆ ಏನಂತ ಕರಿತಿದ್ರು ಅಂತಂದರೆ ಜೀನಿಯಸ್ ಅಂತ ಕರಿತಾಯಿದ್ರು. ಸೊ ಅಟ್ ದ ವೆರಿ ಬಿಗಿನಿಂಗ್ ಆಫ್ ದ ಸಮ್ರಿ, ದೀಸ್ 4 ಲೈನ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಗ್ರಾಂಡ್ಮಾ ಕ್ಲೈಮ್ಸ್ ಅ ಟ್ರೀ, a humorous poem written by Ruskin Bond, in which he describes his grandma who has an unusual habit of climbing trees. He calls her genius. ನಾವು ಸಮರಿಯ ಪ್ರಾರಂಭದಲ್ಲಿ ಈ 3 ಸಾಲುಗಳನ್ನು ಬರಿಬೇಕಾಗಿರೋದು ಬಹಳ ಮುಖ್ಯ. ಸೊ ಈ ಒಂದು 3 ಸಾಲುಗಳಲ್ಲಿ ಈ ಪೋಯಮ್ನ ಪೋಯೆಟ್ ಬಗ್ಗೆ ಮತ್ತು ದ ಪೋಯೆಟ್ರಿ ಇದರಲ್ಲಿ ಇರ್ತಕ್ಕಂಥ ಎಂಟೈರ್ ಜಿಸ್ಟ್ ಬಗ್ಗೆ ಈ ಒಂದು 3 ಸಾಲುಗಳಲ್ಲಿ ಬರುತ್ತೆ. ಸೊ ಡಿಯರ್ ಸ್ಟೂಡೆಂಟ್ಸ್, ನೀವು ಸಮರಿ ಬರಿಬೇಕಾದ್ರೆ ಈ ಮೇಲಿನ 3 ಸಾಲುಗಳ ಒಂದು ಪ್ಯಾರಾಗ್ರಾಫನ್ನು ಮೊದಲಿಗೆ ಬರಬೇಕಾಗತ್ತೆ. ಇನ್ನು ಮುಂದುವರಿತಾ, ಸಿ ಹ್ಯಾಡ್ ಲರ್ನ್ ಟು ಕ್ಲೈಮ್ ಟ್ರೀಸ್ ಫ್ರಾಮ್ ಹರ್ ಬ್ರದರ್ ಆಟ್ ದ ಏಜ್ ಆಫ್ 6. ಈ ಗ್ರ್ಯಾನಿ 6ನೇ ವಯಸ್ಸಿನಲ್ಲಿಯೇ ಮರ ಹತ್ತೋದನ್ನು ಕಲಿತಳು. ಅದು ಯಾರಿಂದ ಅಂತಂದರೆ ಅವಳ ಬ್ರದರ್ನಿಂದ. ಸೊ ಸಿ ಹ್ಯಾಡ್ ಲರ್ನ್ ಟು ಕ್ಲೈಮ್ ಟ್ರೀಸ್ ಫ್ರಾಮ್ ಹರ್ ಬ್ರದರ್ ಆಟ್ ದ ಏಜ್ ಆಫ್ 6. ಇವನ್ ಆಟ್ ದ ಏಜ್ ಆಫ್ 62 ಸಿ ಕಂಟಿನ್ಯೂಡ್ ಕ್ಲೈಂಬಿಂಗ್ ಟ್ರೀಸ್. ನೋಡಿ, ಇಲ್ಲೇ ಇರೋದು ಟ್ವಿಸ್ಟು. 6ನೇ ವಯಸ್ಸಿನಲ್ಲಿ ಮರ ಹತ್ತೋದನ್ನು ಕಲಿತಂಥ ಗ್ರ್ಯಾನಿ 62 ವಯಸ್ಸಾದರೂ ಇದುವರೆಗೂ ಮರ ಹತ್ತಾಳೆ ಅಂತಕ್ಕಂಥದ್ದು ಇಲ್ಲಿ ವಿಶೇಷ. ಇವನ್ ಆಟ್ ದ ಏಜ್ ಆಫ್ 62 ಶಿ ಕಂಟಿನ್ಯೂಡ್ ಕ್ಲೈಂಬಿಂಗ್ ಟ್ರೀಸ್. ಈಗ ಸಾಮಾನ್ಯವಾಗಿ ವಯಸ್ಸಾದವರು ಇಂಥ ಸಾಹಸಗಳನ್ನು ಮಾಡ್ತಿದ್ರೆ ಜನ ಅವರಿಗೆ ಬುದ್ಧಿ ಹೇಳ್ತಾರೆ, ವಯಸ್ಸಾಯಿತು, ಹೀಗೆ ಮಾಡಬೇಡಿ, ಬಿಡಿ ಅಂತ. ಇಲ್ಲೂ ಹಾಗಾಯಿತು. ಆ್ಯಸ್ ಸಿ ಗ್ರೀವ್ ಓಲ್ಡರ್, ಶಿ ವಾಸ್ ಅಡ್ವೈಸ್ಡ್ ನಾಟ್ ಟು ಕ್ಲೈಂಬ್ ಟ್ರೀಸ್, ಬಟ್ ಸಿ ಡಿಡ್ ನಾಟ್ ಪೇ ಹೀಡ್ ಟು ದಿಸ್ ಅಡ್ವೈಸ್. ಇಲ್ಲೂ ಕೂಡ ರಸ್ಕಿನ್ ಬಾಂಡ್ ಅವರ ಗ್ರ್ಯಾನಿಗೆ ವಯಸ್ಸಾಗಿದೆ, ಮರ ಹತ್ತಬೇಡಿ ಅಂತ ಹೇಳಿದರೆ ಆ ಗ್ರ್ಯಾನಿ ಆ ಸಲಹೆಯ ಕಡೆಗೆ ಕಿವಿನೇ ಕೊಡಲಿಲ್ಲ. ಮುಂದೆ ಏನಾಗುತ್ತೆ ಅನ್ನೋದನ್ನು ನಾವು ನೋಡೋದಾದರೆ, ಒನ್ ಡೇ ಸಿ ಕ್ಲೈಮ್ಡ್ ಅ ಟ್ರೀ. ಒಂದು ದಿನ ಅಜ್ಜಿ ಮರ ಹತ್ಕೊಂಡ್ಳು, ಬಟ್ ಕುಡ್ ನಾಟ್ ಕಮ್ ಡೌನ್. ಆದರೆ ಅವಳಿಗೆ ಇಳೀಲಿಕ್ಕೆ ಆಗಲಿಲ್ಲ. ಆವಾಗ ಸಿ ವಾಸ್ ರೆಸ್ಕ್ಯೂಡ್ ಫ್ರಮ್ ದ ಟಾಪ್ ಆಫ್ ದ ಟ್ರೀ. ಆಕೆಯನ್ನು ಒಂದು ಏಣಿಯನ್ನು ತಂದುಬಿಟ್ಟು ಮರದಿಂದ ಕೆಳಗೆ ಇಳಿಸ್ತಕ್ಕಂಥ ಕಾರ್ಯಾಚರಣೆಯನ್ನು ಮಾಡಬೇಕಾಯಿತು. ಆವಾಗ ಆಕೆಯ ಆರೋಗ್ಯದಲ್ಲಿ ವ್ಯತ್ಯಯವಾಗಿ ಅವಳನ್ನು ಆಸ್ಪತ್ರೆಗೂ ಅಡ್ಮಿಟ್ ಮಾಡಬೇಕಾಯಿತು. ದ ಡಾಕ್ಟರ್ ರೆಕಮೆಂಡೆಡ್ ದ್ಯಾಟ್ ಸಿ ಟೇಕ್ ರೆಸ್ಟ್ ಫಾರ್ ಅ ವೀಕ್. ಡಾಕ್ಟರ್ ಏನು ಹೇಳಿದರು ಅಂತಂದರೆ, ಅಜ್ಜಿಗೆ 1 ವಾರ ರೆಸ್ಟ್ ಬೇಕು ಅಂತ ಹೇಳಿದರು. ಆದರೆ ಅಜ್ಜಿಗೆ ರೆಸ್ಟ್ ತೆಗೆದುಕೊಳ್ಳೋದು ಅಂತಂದರೆ ಅದು ಒಂದು ನರಕ ಸದೃಶವಾಗಿತ್ತು. However, for Granny, it was like a brief season in hell, as doctor recommended bed rest for a week. But this brief season felt her like a hell. ಆಕೆಗೆ ಈ ಒಂದು ವಾರದ ಏನು ವಿಶ್ರಾಂತಿ ಅವಧಿ ಇತ್ತಲ್ಲ, ಅದು ನರಕದಲ್ಲಿದ್ದಂತೆ ಆಯಿತು. ಯಾಕೆಂದರೆ ದಿನ ಬೆಳಗಾದರೆ ಮರದಲ್ಲಿರ್ತಕ್ಕಂಥ ಅಜ್ಜಿಗೆ ಆಸ್ಪತ್ರೆಯಲ್ಲಾಗಲಿ ಬೆಡ್ನಲ್ಲಾಗಲಿ ಮಲಗೋದು ಅಂತಂದರೆ ಇಟ್ ಈಸ್ ಕ್ವೈಟ್ ಕಾಮನ್. ಸೊ ಆಫ್ಟರ್ ದ್ಯಾಟ್ ಒನ್ ಡೇ ಸಿ ಕಾಲ್ಡ್ ಹರ್ ಸನ್ and asked him to build a tree house. ನೋಡಿ,
ಅಜ್ಜಿ ಈ ಗೊಡವೆನೇ ಬೇಡ, ಮರದಲ್ಲಿ ಹತ್ತೋದು ಇಳಿಯೋದು ಗೊಡವೆನೇ ಬೇಡ, ಮಗನೇ ನನಗೊಂದು ಮರದಲ್ಲೇನೇ ಗಿಡದಲ್ಲೇನೇ ನನಗೊಂದು ಮನೆ ಕಟ್ಟಿಕೊಡು ಅಂತಕ್ಕಂಥ ಒಂದು ತನ್ನ ಆಸೆಯನ್ನು ತನ್ನ ಮಗನ ಮುಂದೆ ವ್ಯಕ್ತಪಡಿಸಿದಳು. ಇನ್ನು ಹೆತ್ತವರ ಆಸೆಯನ್ನು ಪೂರೈಸೋದು ಮಕ್ಕಳ ಕರ್ತವ್ಯ ತಾನೆ. ಬೀಯಿಂಗ್ ಎ ಡ್ಯೂಟಿಫುಲ್ ಸನ್, ಹೀ ಫುಲ್ಫಿಲ್ಡ್ ಹರ್ ವಿಶ್. ಹಿ ಬಿಲ್ಟ್ ಎ ಹೌಸ್ ಇನ್ ಎ ಟ್ರೀ. ತಾಯಿ ಆಸೆಯಂತೆ ಮಗ ಏನು ಮಾಡ್ದ ಅಂತಂದರೆ ಒಂದು ಮರದಲ್ಲಿ ಒಂದು ಮನೆಯನ್ನು ಕಟ್ಟಿಕೊಟ್ಟ. ನಾವು ಗ್ರ್ಯಾಂಡ್ಮಾ ಲಿವ್ಸ್ ಇನ್ ದ್ಯಾಟ್ ಟ್ರೀ ಹೌಸ್. ಇವಾಗ ಗ್ರ್ಯಾಂಡ್ಮಾ ಆ ಟ್ರೀ ಹೌಸಲ್ಲೇ ಇರ್ತಾರೆ. ಆ್ಯಂಡ್ ಪೋಯೆಟ್ ವಿಸಿಟ್ಸ್ ಆರ್ ಎವ್ರಿ ಡೇ. ಇಲ್ಲಿ ಪೋಯೆಟ್ ರಸ್ಕಿನ್ ಬಾಂಡ್ ಅವರ ಗ್ರ್ಯಾಂಡ್ಮಾ. ಮನೆ ಕಟ್ಟಿಕೊಟ್ಟವ್ರು ಯಾರು ಅಂತಂದರೆ ರಸ್ಕಿನ್ ಬಾಂಡ್ ಅವರ ತಂದೆ. ಹೀಗಾಗಿ ಈ ಗ್ರ್ಯಾಂಡ್ಮಾ ಈಗ ಮರದಲ್ಲೇ ಕಟ್ಟಿದಂಥ ಮನೆಯಲ್ಲಿ ಇರೋದು. ಅಲ್ಲಿಗೆ ದಿನಾಲೂ ನಮ್ಮ ರಸ್ಕಿನ್ ಬಾಂಡ್ ಅವರು ಅಜ್ಜಿಗೆ ಭೇಟಿ ಕೊಡ್ತಾರೆ ಮತ್ತು ಬೋತ್ ಆಫ್ ದೆಮ್ ಎಂಜಾಯ್ ಸ್ಪೆಂಡಿಂಗ್ ಟೈಮ್ ಟುಗೆದರ್ ದೇರ್. ಈ ಇಬ್ಬರು ಕೂಡ ಅಲ್ಲಿ ಏನು ಮಾಡ್ತಾರಪ್ಪ ಅಂತಂದರೆ ತಮ್ಮ ದಿನನಿತ್ಯದ ಸಮಯವನ್ನು ಕಳೀತಾರೆ ಅಂತಕ್ಕಂಥದ್ದು ಇದು ಎಂಟೈರ್ ಪೋಯಮ್ನ ಒಂದು ಸಮ್ರಿ. ಸೊ ಬಿಗಿನಿಂಗ್ನಿಂದ ನಾವು ನೋಡೋದಾದರೆ, ಗ್ರ್ಯಾಂಡ್ಮಾ ಕ್ಲೈಮ್ಸ್ ಅ ಟ್ರೀ, ಅ ಹ್ಯೂಮರಸ್ ಪೋಯಮ್ ರಿಟನ್ ಬೈ ರಸ್ಕಿನ್ ಬಾಂಡ್ ಇನ್ ವಿಚ್ he describes his grandma who has an unusual habit of climbing trees. He calls her genius. She had learned to climb trees from her brother at the age of 6. Even at the age of 62, she continued climbing trees. As she grew older, she was advised not to climb trees, but she did not pay heed to this advice. One day, Grandma climbed a tree but could not come down. She was rescued from the top of the tree. The doctor recommended that she take rest for a week time together there. However, for Granny, it was like a brief season in hell. She called her son and asked him to build a tree house. Being a dutiful son, he fulfilled her wish. Now, Grandma lives in that tree house. Poet visits her every day, and both of them enjoy spending time together. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಇಷ್ಟು ಸಮರಿಯನ್ನು ನಾವು 4 ಅಂಕದ ಪ್ರಶ್ನೆಗೆ ಬರೀಬೇಕಾಗತ್ತೆ. ಹಾಗಾದರೆ ನಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಈ ಪ್ರಶ್ನೆ ಎಲ್ಲಿ ಬರುತ್ತೆ, ಹೇಗೆ ಬರುತ್ತೆ ಅನ್ನೋದನ್ನು ನೋಡೋದಾದರೆ, ನಮ್ಮ ಪ್ರಶ್ನೆ ಪತ್ರಿಕೆಯ ಮೇನ್ ಕ್ವಶನ್ ನಂಬರ್ 12ನಲ್ಲಿ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ ಇನ್ ಅಬೌಟ್ 8 to 10 ಸೆಂಟೆನ್ಸಸ್ ಅಂತ 4 ಅಂಕದ ಪ್ರಶ್ನೆ ಬರುತ್ತೆ. ಸಬ್ ಕ್ವಶನ್ ನಂಬರ್ 36ಅಲ್ಲಿ. ಇಲ್ಲಿ ನಮ್ಮ ಪ್ರಿವಿಯಸ್ ಬ್ಲೂ ಪ್ರಿಂಟಲ್ಲಿ 3 ಪೋಯಮ್ಗಳನ್ನು ಈ ಕ್ವಶನ್ ನಂಬರ್ 12ಗೆ ಇತ್ತು. ಬಟ್ ಈ 3ರ ಪೈಕಿ ಒಂದು ಪೋಯಮನ್ನು ನಾವು ಸಮರಿ ಮಾಡಬೇಕಾಗುತ್ತೆ. ಇಲ್ಲಿ ನೇರವಾಗಿ ಸಮರಿ ಬರೀರಿ ಅಂತ ಕೇಳಲ್ಲ. ಇಲ್ಲಿ ಒಂದು ಪ್ರಶ್ನೆಯ ರೂಪದಲ್ಲಿ, ಒಂದು ಕ್ವಶನ್ ರೂಪದಲ್ಲಿ ಕೇಳಿರ್ತಾರೆ. ನೋಡಿ, ಇವಾಗ ರಸ್ಕಿನ್ ಬಾಂಡ್ಸ್ ಗ್ರ್ಯಾಂಡ್ ಮದರ್ ವಾಸ್ ಅ ಗ್ರೋನ್ ಅಪ್ ವುಮನ್ ವಿತ್ ಚೈಲ್ಡಿಶ್ ಹ್ಯಾಬಿಟ್ಸ್ ಆ್ಯಂಡ್ ಡಿಸೈರ್ಸ್. ಸೊ ಇಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ ನಾವು ಇದನ್ನು ವಿವರಿಸಬೇಕಾಗ್ತದೆ. ಇಲ್ಲಿ ರಸ್ಕಿನ್ ಬಾಂಡ್ ಅವರ ಅಜ್ಜಿ ವಯಸ್ಸಾದರೂ ಕೂಡ ಬಾಲ್ಯದಲ್ಲಿ ಇರತಕ್ಕಂತಹ ಹವ್ಯಾಸಗಳನ್ನು ಮತ್ತು ಆಸಕ್ತಿಗಳನ್ನು ತೋರ್ತಾ ಇದ್ದಳು. ಇದನ್ನು ವಿವರಿಸಿ ಅಂತಕ್ಕಂಥ ಪ್ರಶ್ನೆ ಇದೆ. ಸೊ ಈ ಒಂದು ಪ್ರಶ್ನೆಗೆ ನಾವು ಎಂಟೈರ್ ಸಮರಿಯನ್ನೇ ಉತ್ತರವಾಗಿ ಬರೀಬೇಕಾಗತ್ತೆ. ಸೊ ಈ ಒಂದು ಪ್ರಶ್ನೆ 3 ಪೋಯಮ್ಸ್ಗಳು, ಇಲ್ಲಿ ಗ್ರ್ಯಾಂಡ್ಮಾ ಕ್ಲೈಮ್ಸ್ ದ ಟ್ರೀ, ಬ್ಯಾಲೆಡ್ ಆಫ್ ಟೆಂಪೆಸ್ಟ್ ಮತ್ತು ಸಾಂಗ್ ಆಫ್ ಇಂಡಿಯಾ, ಈ 3 ಪೋಯಮ್ಗಳ ಪೈಕಿ ಒಂದು ಪೋಯಮನ್ನು ನಾವು ಸಮರಿಗಾಗಿ ಅದನ್ನು ಮಾಡಿದರೆ ಡೆಫಿನೆಟ್ಲಿ ವಿಲ್ ಗೆಟ್ 4 out of 4 ಮಾರ್ಕ್ಸ್. ಒಂದು ವೇಳೆ ಕಳೆದ ವರ್ಷದ ಬ್ಲೂ ಪ್ರಿಂಟೇ ಕಂಟಿನ್ಯೂ ಆದರೆ ಮತ್ತೆ ಇದೇ ಪದ್ಯಗಳು ಸಾರಾಂಶಕ್ಕೆ ಬಂದರೆ ನಾವು ಗ್ರ್ಯಾಂಡ್ಮಾ ಕ್ಲೈಮ್ ದ ಟ್ರೀ ಅಂತೂ ಸಮರಿಗೆ ಕಡ್ಡಾಯವಾಗಿರ್ತಕ್ಕಂಥ ಪ್ರಶ್ನೆ ಇರೋದರಿಂದ ನಾವು ಈಗಿನಿಂದಲೇ ಈ ಸಮರಿಯನ್ನು ಪರ್ಫೆಕ್ಟ್ ಮಾಡಿದರೆ 4 ಅಂಕಗಳನ್ನು ಪಡೆಯುವಲ್ಲಿ ಯಾವುದೇ ರೀತಿಯಾದಂತಹ ಆತಂಕ ಇಲ್ಲ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಫಾರ್ ಮೋರ್ ವಿಡಿಯೋ ನೋಟಿಫಿಕೇಷನ್ಸ್ ಸಬ್ಸ್ಕ್ರೈಬ್ ಮಹೇಶ್ ಮಗ್ದುಮ್ ನಾಲೆಜ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಮತ್ತು ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಭೇಟಿ. ಥ್ಯಾಂಕ್ ಯು.